ಅದು ಗೃಹಲಕ್ಷ್ಮಿ ಅಂದ್ಬಿಟ್ಲೆ ನಮ್ಮ ಅವ್ನ ಕಿವಿ ನಿಗಿರಿ ಬಿಡೋದು ನೋಡ್ರಿ ಗೈಸ್. ನಮ್ಮ ಅಮ್ಮಗೆ ಗೃಹಲಕ್ಷ್ಮಿ ಅಂತಂದು ಏನಾರ ಯಾವ್ದಾರ ರೀಲ್ಸ್ನಾಗ ಬಂದ್ರೆ ನಮ್ಮ ಅಮ್ಮನ ಕಿವಿ ನಿಗಿರಿ ಬಿಡೋದು. ಬರ್ತೈತೆ ಜಗ್ಗಿ ಬರ್ತೈತಿ. ಒಂದು 20-30 ಸಾವಿರ ಹಾಕ್ಯಾರ. ಸಾಕು. ಯಾರು ಹೇಳಿದ್ವಿ ಅವ್ರು ನಿಮಗೆ ನಡಿ ಬದಾಗ್ತಿ. ನಾನು ಇವಾಗ ಕಟಿಂಗ್ ಮಾಡ್ಸೋಕೆ ಹೋಗ್ತೀನಿ ಅಂತ ಹೇಳ್ತು ನೋಡ್ರಿ ಗೈಸ್ ನಮ್ಮಮ್ಮಗೆ ಬೊಮ್ಮನಳ್ಳಿಗೆ. ನಮ್ಮಮ್ಮ ಹೆಂಗಂತಂದ್ರೆ ಇವಾಗ ಬರ್ತೀಯ ರಾತ್ರಿ ಬರ್ತೀವಿ ಅಂತ ಕೇಳೋದು ಗೈಸ್. ಯಾಕಂದ್ರೆ ನಾನು ಹೋದಾಗೆಲ್ಲ ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ ಬರ್ತೀನಿ. ಅದನ್ನು ನಮ್ಮಮ್ಮಗೆ ದಿನ ನೋಡಿ ಸಾಕಾಗೈತಿ. ಇವತ್ತೇನಂತ ಹೇಳಿ ಕೇಳಂಬರ್ರಿ. ಅಲ್ಲ ಏನು ಹ್ಞೂ ಬರೋದು 8 ಗಂಟೆ, ರಾತ್ರಿ 8 ಗಂಟೆಗೆ. ನಿನ್ನ ಮುಂಜಾನೆ 10 ಗಂಟೆಗೆ 8 ಗಂಟೆಗೆ ಬಂದು ರಾತ್ರಿ 8 ಗಂಟೆ. ಹ್ಞೂ ನನಗೆ ಅಲ್ಲೇನು ದಿನ ಕೆಲಸ ಇಲ್ಲ ನೋಡೋದ ಕೆಲಸ. ಗೊತ್ತಾ ಏನು ಮಾಡ್ತೈತಿ ಹಾಳಾಗಿ ಎತ್ಲಾಗ ಹೋದ್ ನೋಡು. ಬರಲಿಲ್ಲ ತಿರುಗ್ತಾ ಇರಲಿ. ಯಾರು ನೀನ ಮತ್ತೆ ಅದು ನಮ್ಮ ಮನೆಗೆ. ನಾನು ಹೇಳಿಲ್ಲ ಕೈ ಸಿಂಗ ಅಂತಾಳು ಅಮ್ಮಮ್ಮ ಪಕ್ಕ ಕಟಿಂಗ್ ಮಾಡ್ಸ್ಕೊಳಕ್ಕೆ ಹೋಗಿ. ಅಂದ್ರೆ 8 ಗಂಟೆಗೆ ಬರ್ತೀವಿ 10 ಗಂಟೆಗೆ ಬರ್ತೀವಿ ಅಂತ ಕೇಳ್ತೆ ಸುಮ್ಮನೆ. ನಾವು ಬರೋ ಜಲ್ದಿ ಬಂದರೆ 8 ಗಂಟೆ 10 ಗಂಟೆಗೆ. ಜಲ್ದಿ ಬಂದಿದ್ದು ರಾತ್ರಿ 8ವರೆಗೆ ಹ್ಞೂ ಗೃಹಲಕ್ಷ್ಮಿ ರೊಕ್ಕ ಬಂತಂದ್ರೆ ಚೆಕ್ ಮಾಡಿದೆ ಹ್ಞೂ ಚೆಕ್ ಮಾಡಿದ್ರೆ 137 ರೂಪಾಯಿ ಇದ್ದು ಗಾಯ್ಸ್. ಹಂಗೆ ಆ ಕಡೆ ಯಾಕೆ ಟ್ರಾನ್ಸಾಕ್ಷನ್ ಅಂತ ಎಷ್ಟು ಡೌಟ್ ಅಂದ್ರೆ ನೋಡಿಲ್ಲ ತಿಕ್ಕಿದ್ದೆ ನಾನೇನು. ಎಷ್ಟು ರೊಕ್ಕ ಹಾಕೇನಿ ನಿಂದಾಗ ಎಲ್ಲ ಗೊತ್ತೈತೆ ನೀನು ಚೆಕ್ ಅವ್ರೊಂದು ಕೋಟೆ ಹಾಕ್ತಾರ ಗೃಹಲಕ್ಷ್ಮಿ ಹೇಳೋಣ. 2,000 ರೂಪಾಯಿ ನೆಕ್ಸ್ಟ್ ಬಂದಾಗ ಹಂಗ ನಿನ್ನ ಮೊಬೈಲ್ ತಿಳ್ಕೊಳೋದು. ಹ್ಞೂ ದಬ್ಕೆನದ ಹಂಗೆ ನಿನಗೆ ಸುಮ್ಮನೆ ಇರ್ತದೆ ದಬ್ಕೆನ ನೋಡ್ಕೊಂತ. ಕಣ್ಣುದ್ರು ಕೂಲ್ಡಿ ಸ್ಪೆಟಕಂದು ನೋಡಂಕಾರ ಓದಿಲ್ಲಲ್ಲ ಅದಕ್ಕೆ ಕಣ್ಣುದ್ರು ಕೂಲ್ಡಿ ಸ್ಪೆಟಕಂದು ನೋಡಿ. ನಿನಗೆ ಯಾರು ಬೇಡ ಅಂತಾರೆ. 137 ರೂಪಾಯಿ ಇದು ನೋಡ್ಬೇಕು ಚೆಕ್ ಮಾಡಿ. ಕೂದಲು ಬರೋದ್ರೆ ನಾನೇನು ಕೂದಲ ಬರಲಿಲ್ಲ ಮಾಡ್ಬೇಕು ನೋಡೋ ಕಟಿಂಗ್ ಅದಕ್ಕೆ. ಗುಂಡ ಸಿಮೆಂಟ್ ಜನರ ನಮ್ಮಮ್ಮನ ಗೃಹಲಕ್ಷ್ಮಿ ಮಾಡೋದು ಭಾಳ ದೊಡ್ಡ ಕಾಟಿಗೆ ಐತಿ. ಡಿ.ಕೆ. ಶಿವಕುಮಾರ್ ಕೇಳ್ಕೊಂತ ನಾನು ಗೃಹಲಕ್ಷ್ಮಿ ಹಣ ಹಾಕಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಹೆಣ್ಮಕ್ಳಿಗೆ ಯಾರಿಗೆ. ಅದು ಸುಮ್ಮನೆ ಜಗಳಕ್ಕ ಮನೆಗಿಲ್ಲಿ. ಒಟ್ಟು ಗೃಹಲಕ್ಷ್ಮಿ ಹಣ ಹಾಕಕ್ಕೆ ಹೋಗ್ಬೇಡ್ರಿ ಇವ್ರಿಗೆ ಹೆಣ್ಮಕ್ಳಿಗೆ ಯಾರಿಗೂ. ಭಾಳ ಜಗಳ ಮಾಡ್ತಾರೆ ಇಲ್ಲಿ ಮನ್ಯಾಗ. ಬೇಡ ಹಿಂಗೆ ಜಗಳ ಆಕತ್ತಲ್ಲ 2,000ಕ್ಕೆ ಬರೋದು. ನಾನು ಹೆಣ್ಮಕ್ಳ ನನ್ನ ಮೊಬೈಲಿಗೆ ಬರೋಕ್ಕೆ ಗೃಹಲಕ್ಷ್ಮಿ ಹೇಳ ತಿಳಿಬೇಕು ತಿಳಿಯಾಗ. ಹ್ಞೂ ಕೂದಲನ ಹ್ಞೂ ಹೌದಲ್ಲ ನಮ್ಮ ನಾವು ಹೇಳ್ದಂಗೆ ಮಾಡ್ತಾನೆ. ನೀನು ಹೇಳ್ದಂಗಲ್ಲ ಇದು ಚೊಲಕತ್ಲೆ ಇದು ಹೊಸದು ಬಂದ ನೋಡಿ ಈಗ ಅಂತ ಹೇಳ್ದ ಮಾಡೋದು. ಹೌದಲ್ಲ ಅದ ಕೆಲಸ ಅಂತ ಅವ್ನು ಒಂದಿನ ಅಂಗಡಿ ತಕ್ಕ ಹೋಗಿ ಹೇಳ್ಬೇಕು ಏನಂತ ನಮ್ಮ ಹುಡುಗ ಬಂದ್ರೆ ಅಷ್ಟೇ ಮಾಡಲ್ಲ ಹುಡುಗ ಅಂತ. ಬೋರ್ಡಲ್ಲಿ ಮಾಡಂತ ಹೇಳಿ ಕಳಿಸ್ಬಿಡೆ. ಇಲ್ಲಕ್ಕೆ ಅಂಗಡಿ ಮುಚ್ಚಿಸ್ಬಿಡು ಅವರು ಸಂತಾರದ ಹೋಗಿ ಜಗಳ ಮಾಡಿ. ನೀನ ಬಂದ್ಬಿಡು ನಾನು ಇದು ಕಟಿಂಗ್ ಮಾಡ್ಸಕ್ಕ ಅಷ್ಟು ಮಾಡ್ಬಿಡು. ಅಪ್ಪ ಕೆಲಸ ಹೇಳ್ತಾಳೆ ನೋಡ್ರಿ ಕೈಸಲ್ಲ ನಮ್ಮ ಹಂಗೆ ತಿಂದು ಇಷ್ಟು ದಪ್ಪ ಮೈ ಎಷ್ಟು ಒಪ್ಪಾಯ್ತು ನೋಡಿ. ಒಗ್ಗರಣೆ ಇಟ್ಕೊಂಬ ಮೆಣಸಿನ್ಕಾಯಿ ಎತ್ತು ಅದನ್ನು ಮಾಡು. ಒಬ್ಬಟ್ರು ಅಡುಗೆ ಮಾಡಿಸ್ತಾಳೆ ಇವತ್ತು ಎಲ್ಲ ಮಾಡ್ತಾಳೆ. ಇಷ್ಟು ದಪ್ಪ ತಿನ್ನೋದು ದಪ್ಪ ಆಗೋದು ಕೂತಂದು ಸ್ವಲ್ಪ ಇಟ್ಕೊಂಬ ಹಂಗೆ ಸುಮ್ಮನೆ ವಿಡಿಯೋದಾಗ ಸ್ವಲ್ಪ ಮತ್ತು ವಿಡಿಯೋ ಆಪ್ ಆಗಿ ಮತ್ತೊಂದು ಶಿಫ್ಟ್ ಕತೆ ಹೌದಾ. ಎಷ್ಟು ಲವ್ ನೋಡ್ರಿ ಗಂಡಿಗೆ ಹೆಂಡತಿ ಮೇಲೆ ಯಾಕೆ ಉಣ್ಣಕ್ಕೆ ಇದ್ದೇಳೆ ತಂದು ಹಾಕ್ತಾನಲ್ಲ ತಿಂದಿಷ್ಟು ದಪ್ಪ ಹೇಳುವಾಗ ನಮ್ಮಮ್ಮ. ನೋಡ್ರಿ ಅದಕ್ಕೆ ನಮ್ಮ ಅಪ್ಪ ಮಾಡ್ಸೋಕ್ಕಾಗಿಲ್ಲ ಅಂತ ನಾನು ಮಾಡ್ಸಕತ್ತೀನಿ ತಂಗಿ ಇವಾಗ ಫುಲ್ ಟ್ಯಾಂಕ್. ನಾವು ಪೇನ್ ತಗೋಣಕ್ಕಾಗಲ್ಲ ನಾನು ತಗೊಂತೀನಿ ಇವಾಗ ಅದಕ್ಕೆ. ನಾವಪ್ಪ ಮಾಡಲಿಲ್ಲ ನಾನು ಮಾಡ್ತೀನಿ ಇವಾಗ ಅದಕ್ಕೆ. ನಮ್ಮ ಅಪ್ಪನ ಕೈಲಿ ಮಾಡೋಕ್ಕಾಗಿಲ್ಲ ಅದಕ್ಕೆ ನನಗೆ ಮಾಡಂತ ಬಿಟ್ಟಾನೆ ಇವಾಗ. ಏನು ಇವಾಗ
ಕೋಳಿ ಚಿಕನ್ನು ಮಟನ್ ಹೊಡೆದು ವಾರದಾಗ 4 ಸಲ ತಿಂತಾರೆ ಗಾಯ್ಸ್. ಮತ್ತೆ ಇದ್ರಾಗ ಕರಿಯಲ್ಲ, ಈಗ ಹೆಚ್ಚು ಕರಿಬೇಕು ಇವನ್ನೆಲ್ಲ ಅದ್ರಾಗ ಹಾಕತ್ ನೋಡಿ. ಸಾಕು ಮೇಡಮ್, ತಿನ್ನೋದೆಲ್ಲ ಬಿಡೋದು ಸಾರ್ನಿ. ಇವತ್ತು ಬುಧವಾರ ಸ್ಪೆಷಲ್ ಫಿಶ್ ಮಾಡಕತ್ತೀವಿ ಕೈಸ್ ನಮ್ಮ ಮನ್ಯಾಗ. ಇದನ್ನೆಲ್ಲ ತೆಗಿಬೇಕು ಹಿಂಗೆ. ಸತ್ತ ಹೊತ್ತೋಡೋದು ಅದೇ ಏನು ಸೈಕೈತಿ ಗಾಯ್ಸ್ ಊಟ ಮಾತ್ರ.